ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ಐ ಆಮ್ ಎ ಲೇಸರ್ ಆ್ಯಂಡ್ ಸ್ಟೇಪ್ಲರ್ ಸರ್ಜನ್ ಇನ್ ಸರ್ಕಮ್ಕ್ಯೂರ್ ಹಾಸ್ಪಿಟಲ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕುಕಟ್ಪಲ್ಲಿ, ಹೈದರಾಬಾದ್. ಇತ್ತೀಚಿನ ದಿನಗಳಲ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ಸ್ನಲ್ಲಿ ಮಾತ್ರನೇ ಅವೈಲಬಲ್ ಆಗಿರೋ ಅಂಥದ್ದು, ಅಂದರೆ ಈ ಸರ್ಕಮ್ಕ್ಯೂರ್ ಸೆಂಟರ್ಸ್ನಲ್ಲಿ ಮಾತ್ರನೇ ಅವೈಲಬಲ್ ಆಗಿರೋ ಸ್ಟೇಪ್ಲರ್ ಹೆಸರೇ KSR ಸ್ಟೇಪ್ಲರ್ಸ್ ಅಂತ. ಈ KSR ಸ್ಟೇಪ್ಲರ್ಸ್ನ ವಿಶೇಷತೆಗಳನ್ನ ನೋಡ್ಕೊಳ್ಳೋದಾದರೆ, ಸ್ಟೇಪ್ಲರ್ಸ್ ಅನ್ನೋದು ಯೂಶುವಲ್ ಆಗಿ ಇದನ್ನು ಡಿಸ್ಪೋಸಬಲ್ ಸ್ಟೇಪ್ಲರ್ಸ್ ಅಂತಾರೆ. ಡಿಸ್ಪೋಸಬಲ್ ಸ್ಟೇಪ್ಲರ್ಸ್ ಅಂದರೆ ಒಂದು ಪೇಷಂಟ್ಗೆ ಒಂದು ಸತಿ ಯೂಸ್ ಮಾಡಿಬಿಟ್ಟು ಅದನ್ನ ಡಿಸ್ಕಾರ್ಡ್ ಮಾಡ್ತೀವಿ, ಅಂದರೆ ಸೆಕೆಂಡ್ ಪೇಷಂಟ್ಗೆ ಬಳಸಲ್ಲ. ಯಾಕಂದರೆ ಇದರಲ್ಲಿರೋ ಬ್ಲೇಡ್ಸ್ ಆಗಲಿ, ಇದರಲ್ಲಿರೋ ಪಿನ್ಸ್ ಇವೆಲ್ಲ ಸಿಂಗಲ್ ಯೂಸ್ ಪಿನ್ಸು. ಸೊ ತುಂಬ ಸೆಂಟರ್ಸ್ನಲ್ಲಿ ಏನು ಮಾಡ್ತಾರೆ ಅಂದರೆ ಮಲ್ಟಿಪಲ್ ಆಗಿ ಬಳಸೋದ್ರಿಂದ ಇನ್ಫೆಕ್ಷನ್ ರೇಟ್ಸ್ ಅನ್ನೋದು ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲದೆ ನಮ್ಮ KSR ಸ್ಟೇಪ್ಲರ್ಸ್ನ ನೀವು ಗಮನಿಸಿದರೆ ಇದರ ಮೇಲೆ ಬ್ರ್ಯಾಂಡ್ ನೇಮ್ ಇರುತ್ತೆ, KSR ಅಂತ ಹೇಳಿಬಿಟ್ಟು ಬ್ಲೂ ಕಲರ್ ಲೋಗೋ ಇರುತ್ತೆ ಜೊತೆಗೆ. ಇದು ಸ್ಟೇಪ್ಲರ್ಸ್, ಇದನ್ನು ನಾವು ಬಾಡಿ ಅಂತೀವಿ, ಇದನ್ನು ಆ್ಯನ್ಯುಯಲ್ ಅಂತೀವಿ, ಇದನ್ನು ಇಂಟ್ರೊಡ್ಯೂಸರ್ ಅಂತೀವಿ. ಇದು ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ತಯಾರಾಗಿರುತ್ತೆ. ಈ ರೀತಿಯಾಗಿ ಇದರಲ್ಲಿ ಫಿಟ್ಟಿಂಗ್ ಆಗಿರುತ್ತೆ. ಆನಂತರ ಈ ಮೇಲೆ ಇರೋದನ್ನು ಸ್ಕ್ರೂ ಅಂತೀವಿ. ಈ ಸ್ಕ್ರೂ ಅನ್ನೋದನ್ನೇ ಇದ್ರ ಮೇಲೆ ಇರುತ್ತೆ. ಸೊ ಈ ಸ್ಟೇಪ್ಲರ್ಸ್ನಲ್ಲಿರೋ ವಿಶೇಷತೆಗಳನ್ನು ನೋಡೋದಾದರೆ, ಇದು ಕಂಪ್ಲೀಟ್ ಅಲ್ಯೂಮಿನಿಯಂನಲ್ಲಿ ತಯಾರಾಗಿರೋ ಸ್ಟೇಪ್ಲರ್ಸ್ ಇದು. ಆ್ಯಂಡ್ ಎಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಿರಲ್ಲ. ಇದನ್ನು ಡಿಸ್ಕಾರ್ಡ್ ಮಾಡಿಬಿಡೋದು ಸಿಂಗಲ್ ಯೂಸ್ಗೆ. ಮತ್ತು ನೀವಿಲ್ಲಿ ಪ್ರಾಪರಾಗಿ ಗಮನಿಸಿದ್ರೆ ಈ ಬ್ಲೇಡ್ ಅನ್ನೋದು ತುಂಬ ಶಾರ್ಪ್ ಆಗಿರುತ್ತೆ. ಓನ್ಲಿ ಸಿಂಗಲ್ ಟೈಮ್ ಯೂಸ್ ಮಾಡ್ತೀವಿ ಇದನ್ನು. ಸೊ ಸಿಂಗಲ್ ಟೈಮ್ಗೆ ಇದು ಮತ್ತೆ ಬ್ಲಂಟ್ ಆಗೋಗುತ್ತೆ. ಇದು ಯೂಸ್ಡ್ ಸ್ಟೇಪ್ಲರ್ ಆಗಿರೋದ್ರಿಂದ ನಿಮಗೆ ತೋರ್ಸಕ್ಕೆ ತಂದಿದ್ದೀನಿ ಅಷ್ಟೇ. ಸೊ ಈ ಸ್ಟೇಪ್ಲರ್ನ ನೀವು ಗಮನಿಸಿದರೆ ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ ಈ ರೀತಿಯಾಗಿ. ಅದರಲ್ಲಿ ನಮಗೆ ಪಿನ್ಸ್ ಅನ್ನೋದಿರುತ್ತೆ. ಈ ಪಿನ್ಸ್ KSR ಸ್ಟೇಪ್ಲರ್ನಲ್ಲಿ ಬಳಸಿರೋ ಪಿನ್ಸ್ ಏನಿದೆ ಅದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಆಗಿರುತ್ತೆ. ಆ್ಯಂಡ್ 0.3 mm ಥಿಕ್ನೆಸ್ ಇರೋ ಪಿನ್ಸ್ ಅಂದರೆ ತುಂಬ ಚಿಕ್ಕದಾಗಿರುತ್ತೆ, ಕಣ್ಣಿಗೆ ಕೂಡ ಕಾಣಿಸಿದಷ್ಟು ಚಿಕ್ಕದಾಗಿರುತ್ತೆ. ಆ್ಯಂಡ್ ಈ ಪಿನ್ಸ್ಗೆ ಬ್ಲೇಡ್ಗೆ ಮಧ್ಯೆ ಏನಿದೆ ನಮಗಿದು ಯೂಸ್ಡ್ ಆಗಿರೋದ್ರಿಂದ ಇದರಲ್ಲಿ ಸಿಲಿಕಾನ್ ರಿಂಗ್ ಇಲ್ಲ. ಇಲ್ಲಿ ಸಿಲಿಕಾನ್ ರಿಂಗ್ ಇರುತ್ತೆ. ಈ ಸಿಲಿಕಾನ್ ರಿಂಗ್ ಬಗ್ಗೆ ವಿಶೇಷತೆಗಳನ್ನು ತುಂಬ ಹೇಳ್ಬೋದು KSR ಸರ್ಕಮ್ಸಿಷನ್ ಸ್ಟೇಪ್ಲರ್ಸ್ನಲ್ಲಿ. ಯಾಕಂದರೆ ಇದು ನಮ್ಮ ಹೆಸರಲ್ಲೇ ಪೇಟೆಂಟ್ ಆಗಿದೆ ಸಿಲಿಕಾನ್ ರಿಂಗ್ ಅನ್ನೋದು. ಈ ಸಿಲಿಕಾನ್ ರಿಂಗ್ ಹೇಗೆ ಎಷ್ಟು ಸ್ಮೂತ್ ಆಗಿರುತ್ತೆ ಅಂದರೆ ಸೇಮ್ ಸ್ಕಿನ್ ರೀತಿ. ಒಂದು ಬಟ್ಟೆನ ಮುಟ್ಟಿದಷ್ಟು, ಒಂದು ನಮ್ಮ ಚರ್ಮನ ಮುಟ್ಟಿದರೆ ಯಾವ ರೀತಿ ಫೀಲ್ ಬರುತ್ತೋ ಅಷ್ಟು ಎಲಾಸ್ಟಿಕ್ ಆಗಿ ರಬ್ಬರಿಯಾಗಿ ಇರುತ್ತೆ ಅನ್ಬೋದು. ಸೊ ಈ ಪಿನ್ಸ್ ಅನ್ನೋದು ಡೈರೆಕ್ಟಾಗಿ ಚರ್ಮನ ಅಟ್ಯಾಚ್ ಆಗ್ದಂಗೆ ಈ ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಬರುತ್ತೆ ಅನ್ಬೋದು. ಸಿಲಿಕಾನ್ ರಿಂಗ್ ಬರೋದ್ರಿಂದ ಪೇಯ್ನ್ ಅನ್ನೋದಿರಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಪಿನ್ಸ್ ಅನ್ನೋದು ಡೈರೆಕ್ಟ್ ಚರ್ಮಕ್ಕೆ ತಾಗಲ್ಲ, ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಇರುತ್ತೆ. ಸೊ ಈ ಸಿಲಿಕಾನ್ ರಿಂಗ್ ಯಾವಾಗ ಬಿದ್ದು ಹೋಗುತ್ತೋ, ಯಾವಾಗ ಚರ್ಮ ಗುಣವಾಗುತ್ತೋ, ಸಿಲಿಕಾನ್ ಬಿದ್ದೋಗೋಕ್ಕೆ ಸ್ಟಾರ್ಟ್ ಆಗುತ್ತೋ, ಅಂದರೆ ಸಿಲಿಕಾನ್ ರಿಂಗ್ ಬಿದ್ದೋಗೋ ಸಮಯಕ್ಕೆ ಆ ಪಿನ್ಸ್ ಕೂಡ ಎಲ್ಲ ಬಿದ್ದೋಗುತ್ತೆ. ಅದೇ ನಾರ್ಮಲ್ ಸ್ಟೇಪ್ಲರ್ನಲ್ಲಾದರೆ ಪಿನ್ಸ್ ತೆಗಿಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಸಿಲಿಕಾನ್ ರಿಂಗ್ ಹಾರ್ಡಾಗಿರುತ್ತೆ, ಅದರಿಂದ ಅದು ಕಟ್ ಥ್ರೂ ಆಗೋಗಿ ಆ ಪಿನ್ ಡೈರೆಕ್ಟ್ ಚರ್ಮದ ಮೇಲೆ ಬೀಳೋ ಅವಕಾಶ ಇರುತ್ತೆ. ಬಟ್ ಇದರಲ್ಲಿ ಎಲಾಸ್ಟಿಕ್ ಆಗಿ ರಬ್ಬರಿಯಾಗಿರುತ್ತೆ. ಹಾಗಾಗಿ ಕಟ್ ಥ್ರೂ ಆಗೋಗಿ ಪಿನ್ಸ್ ಒಳಗೆ ಬೀಳೋ ಅವಕಾಶ 99 ಅಲ್ಲ, 100% ಚಾನ್ಸ್ ಇರಲ್ಲ. ಸೊ ಇದರಲ್ಲಿ ಯಾವಾಗ ಸಿಲಿಕಾನ್ ರಿಂಗ್ ಬಿದ್ದೋಗುತ್ತೋ, ಸಿಲಿಕಾನ್ ರಿಂಗ್ ಬಿದ್ದೋದಾಗೆಲ್ಲ ಆ ಪಿನ್ಸ್ ಕೂಡ ಬಿದ್ದೋಗುತ್ತೆ. ಇದರಿಂದ ಯಾವುದೇ ರೀತಿ ಒಂದು ಪಿನ್ ಕೂಡ ತೆಗಿಯೋ ಅವಕಾಶ ಇರಲ್ಲ, ಒಂದು ಪಿನ್ ಕೂಡ ಬಾಡಿಯಲ್ಲಿ ಇರಲ್ಲ. ಸೊ ಅದೊಂದು ಧೈರ್ಯವಾಗಿರ್ಬೋದು. ಆ್ಯಂಡ್ ಇದರಲ್ಲಿರೋ ಸಿಲಿಕಾನ್ ರಿಂಗ್ ಏನಿದೆ, ಈ ಸಿಲಿಕಾನ್ ರಿಂಗ್ ಮೆತ್ತಗಿರೋದ್ರಿಂದ ಪೇಷಂಟ್ಗೆ ಯಾವುದೇ ರೀತಿ ಪೇಯ್ನ್ ಇರಲ್ಲ. ಆ್ಯಂಡ್ ಮೇಯ್ನಾಗಿ ಎಡಿಮಾ ಇರಲ್ಲ. ಎಡಿಮಾ ಅಂದರೆ ನಮಗೆ ಊತ ಅನ್ನೋದು ಪೋಸ್ಟ್ ಆಪರೇಟಿವ್ ಸರ್ಜರಿಯ ನಂತರ ಕೆಲವರಿಗೆ ಊತ ಬರೋ ಚಾನ್ಸಸ್ ಇರುತ್ತೆ. ಆ ಊತ ಅನ್ನೋದು ಈ KSR ಸ್ಟೇಪ್ಲರ್ ಸರ್ಕಮ್ಸಿಷನಲ್ಲಿ ಇರಲ್ಲ. ಅದೊಂದು ಅಡ್ವಾಂಟೇಜ್ ಇರುತ್ತೆ. ಆ್ಯಂಡ್ ಹೀಲಿಂಗ್ ಕೂಡ ತುಂಬ ಫಾಸ್ಟ್ ಇರುತ್ತೆ. 8 to 10 ಡೇಸ್ನಲ್ಲಿ ಒಳ್ಳೆ ಕ್ಲೀನಿಂಗ್ ಏನಾದರೂ ಮಾಡಿಕೊಂಡ್ರೆ 8 to 10 ಡೇಸ್ನಲ್ಲಿ ಹೀಲಿಂಗ್ ಆಗುತ್ತೆ. ಆ್ಯಂಡ್ ಆ ಪಿನ್ಸ್ ಎಲ್ಲ ಕೂಡ ಬಿದ್ದು ಹೋಗುತ್ತೆ. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ 100 to 200% ಕಾಸ್ಮೆಟಿಕ್ ರಿಸಲ್ಟ್ಸ್ ಅನ್ನೋದು ಈ ಸ್ಟೇಪ್ಲರ್ಸ್ ಕೊಡುತ್ತೆ. ಮಿಕ್ಕಿದ್ರಲ್ಲಿ ಎಲ್ಲ ಮೇಲೆ ಕೆಳಗಿರುತ್ತೆ, ಪ್ಲಸ್ ಒಂದು ಲೈನ್ ರೀತಿ ಫಾರ್ಮ್ ಆಗದೆ ಜಿಗ್ಜ್ಯಾಕ್ ಆಗಿ ಫಾರ್ಮ್ ಆಗುತ್ತೆ. ಬಟ್ ಇದರಲ್ಲಿ ಮಾಡಿಸ್ಕೊಂಡ್ರೆ ಮಾತ್ರ ಒಂದು ಲೈನ್ ರೀತಿ ಫಾರ್ಮ್ ಆಗೋಗಿ ಕಂಪ್ಲೀಟ್ 100% ರಿಸಲ್ಟ್ ಅನ್ನೋದು ಅಕ್ಯುರೇಟ್ ರಿಸಲ್ಟ್ಸ್ ಇರುತ್ತೆ. ಆ್ಯಂಡ್ ನೋಡೋದಕ್ಕೆ ಕೂಡ ಕಾಸ್ಮೆಟಿಕ್ ರಿಸಲ್ಟ್ಸ್ ಅನ್ನೋದು ಈ KSRನಲ್ಲಿ ಚಾನ್ಸಸ್ ಇರುತ್ತೆ. ಸೊ ಈ KSR ಸ್ಟೇಪ್ಲರ್ಸ್ ನಿಮಗೆಲ್ಲೂ ಹೊರಗಡೆ ಸಿಗೋದಿಲ್ಲ. ಇದು ಓನ್ಲಿ KSR ಸ್ಟೇಪ್ಲರ್ಸ್ ಅನ್ನೋದು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲೂ ಆ್ಯಂಡ್ ಪ್ಯಾನ್ ಇಂಡಿಯಾ ಪೂರ್ತಿ ಎಲ್ಲ ಸರ್ಕಮ್ಕ್ಯೂರ್ ಅನ್ನೋ ಸೆಂಟರ್ಸ್ನಲ್ಲಿ ಮಾತ್ರನೇ ಅವೈಲೇಬಲ್ ಆಗಿರುತ್ತೆ. ಇದಕ್ಕೂ ಕೂಡ ನಾವು ಬೇರೆಯವ್ರಿಗೆ ಟ್ರೈನಿಂಗ್ಸ್ ಕೊಡ್ತಾ ಇದ್ದೀವಿ, ಬೇರೆಲ್ಲ ಡಾಕ್ಟರ್ಸ್ಗೆ. ಸೊ ಸರ್ಕಮ್ಸಿಷನ್ ಯಾರಿಗಾದರೂ ಮಾಡಿಸ್ಕೋಬೇಕು ಅಂದ್ಕೊಂಡ್ರೆ ಈ ಫೈಮೋಸಿಸ್ ಆಗ್ಬೋದು, ಬೆಲನಿಟಿಸ್ ಆಗ್ಬೋದು, ಬೆಲನೋಪಾಸಿಟಿಸ್ ಆಗ್ಬೋದು, ಇಲ್ಲಾಂದರೆ ಬೇರೆ ಯಾವುದೋ ಕಾರಣಗಳಿಗಾದರೂ ಸರಿ, ಒಂದು ವೇಳೆ ಸರ್ಕಮ್ಸಿಷನ್ ಮಾಡಿಸ್ಕೋಬೇಕು ಅಂದರೆ ಖಚಿತವಾಗಿ KSR ಸ್ಟೇಪ್ಲರ್ಸ್ ಬಳಸಿ. ಅದರಿಂದ 100% ಕಾಸ್ಮೆಟಿಕ್ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಹೀಲಿಂಗ್ ಕೂಡ ತುಂಬ ಫಾಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.